ಇತ್ತೀಚೆಗೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ರೈತರು ಪರದಾಡುವಂತಾಗಿದೆ. ಪಾಲಿಹೌಸ್ ಸಂಪೂರ್ಣ ನಾಶವಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ನೇರಳಘಟ್ಟ ಗ್ರಾಮದ ಬಳಿ ನಡೆದಿದೆ. ನೇರಳಘಟ್ಟದ ಪ್ರಗತಿಪರ ರೈತ ನರಸಿಂಹಮೂರ್ತಿ 2 ಎಕರೆ ಪಾಲಿಹೌಸ್ ನಿರ್ಮಿಸಿ ಗುಲಾಬಿ ಹೂವು ಬೆಳೆ ಇಡಲು ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಮೊನ್ನೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದಾಗಿ ಬಾಳೆ, ತೆಂಗು ಹಾಗೂ ಅಡಿಕೆ ತೋಟಗಳು ನೆಲಕಚ್ಚಿವೆ. 2 ಎಕರೆ ಪಾಲಿಹೌಸ್ ಛಿದ್ರವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವುಂಟಾಗಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿಮೀರಿದ್ದು ಜನರು ಕಂಗಾಲಾಗಿದ್ದಾರೆ. ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲೆಬೀಡು ಮತ್ತು ಕತ್ತೆಡ್ಕಾಮನೆ ಗ್ರಾಮಗಳಲ್ಲಿ ಕಾಡು ಕೋಣಗಳ ಉಪಟಳ ವಿಪರೀತವಾಗಿದೆ. ಕೃಷಿಕರು ತಮ್ಮ ಜೀವ ಮತ್ತು ಜೀವನೋಪಾಯ ಎರಡನ್ನೂ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಒಂದೆಡೆ ಕಾಡಾನೆಗಳ ಹಿಂಡು ಅಟ್ಟಹಾಸ ಮೆರೆಯುತ್ತಿದ್ರೆ ಮತ್ತೊಂದೆಡೆ ಕಾಡು ಕೋಣಗಳ ಗುಂಪು ಅಡಿಕೆ, ಕಾಫಿ, ಏಲಕ್ಕಿ ಹಾಗೂ ಕಾಳು ಮೆಣಸಿನ ತೋಟಗಳನ್ನ ಧ್ವಂಸ ಮಾಡ್ತಿವೆ. 16 ವರ್ಷಗಳಿಂದ ಪೋಷಿಸಿ ಬೆಳೆಸಿದ ಗಿಡಗಳನ್ನ ಕಾಡು ಪ್ರಾಣಿಗಳು ನಾಶ ಮಾಡುತ್ತಿರುವುದರಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಾಗೂ ಕೃಷಿಕರ ಮೇಲೆ ಕಾಡು ಕೋಣಗಳು ಮತ್ತು ಆನೆಗಳು ದಾಳಿ ಮಾಡಲು ಮುಂದಾಗ್ತಿದ್ದು ಆತಂಕ ಹೆಚ್ಚಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಪುರಾಣ ಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಯುಗಾದಿ ಹಬ್ಬದ ನಂತರ 6 ದಿನಗಳ ಕಾಲ ಉತ್ಸವಗಳು ಆರಂಭಗೊಂಡಿದ್ದು ರಾತ್ರಿ ರೇಣುಕಾ ಯಲ್ಲಮ್ಮ ಹೂವಿನ ಕರಗ ಜರುಗಿತು. ಕರಗದ ಪೂಜಾರಿ ಪಿಎಂ ರಮೇಶ್ ಅವರು ಉತ್ಸವವನ್ನ ಹೊತ್ತು ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಇದೇ ವೇಳೆ ತಮಟೆ ಸದ್ದಿಗೆ ವೀರಕುಮಾರರ ಕತ್ತಿಗಳ ವೀರಾವೇಶದ ದೃಶ್ಯಗಳು ಮೈ ನವರೇಳಿಸಿತು. ನಗರದಾದ್ಯಂತ ಕರಗ ಸಂಚರಿಸುವ ವೇಳೆ ಅಲ್ಲಲ್ಲಿ ಭಕ್ತರು ಕರಗಕ್ಕೆ ಪೂಜೆ ಸಲ್ಲಿಸಿದ್ರು. ಇನ್ನು ಕರಗ ಉತ್ಸವಕ್ಕೆ ನಗರದಾದ್ಯಂತ ಆಕರ್ಷಕ ದೀಪಾಲಂಕಾರ ಮಾಡಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕುಂಬಳಡಿಕೆ ಕ್ಷೇತ್ರದಲ್ಲಿ ಶ್ರೀ ಸ್ವಾಮಿ ಕೊರಗಜ್ಜ ಹಾಗೂ ಗುಳಿಗ ದೈವದ ಸಿರಿಸಿಂಗಾರದ ನೇಮೋತ್ಸವ ಅದ್ದೂರಿಯಾಗಿ ನಡೆಯಿತು. ನೇಮೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಸಾಂಪ್ರದಾಯಿಕ ಆಚರಣೆಗಳು ನಡೆದವು. ಈ ವೇಳೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ದೀಪಕ್ ದೊಡ್ಡಯ್ಯ, ಎಂಎನ್ ಶೇಷಗಿರಿ ಅವರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಸ್ವಾಮಿ ಕೊರಗಜ್ಜ ಮತ್ತು ಗುಳಿಗ ದೈವದ ನೇಮೋತ್ಸವವನ್ನ ವೀಕ್ಷಣೆ ಮಾಡಿದ್ರು. ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು 5 ರಿಂದ 6 ಸಾವಿರಕ್ಕೂ ಹೆಚ್ಚು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ನೇಮೋತ್ಸವ ವೀಕ್ಷಿಸಿ ಪ್ರಸಾದ ಸ್ವೀಕರಿಸಿದರು. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ವೈಭವದ ರಾಮೋತ್ಸವ ನಡೆಯುತ್ತಿದೆ. ಕೃಷ್ಣ ಸನ್ನಿಧಾನದಲ್ಲಿ ಪ್ರತಿದಿನ ರಾಮನಾಮ ಪಠಿಸಲಾಗುತ್ತಿದೆ. ಬಹುಬಗೆಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೀಗ ಪರ್ಯಾಯ ಶ್ರೀ ಶಿರೂರು ಮಠದ ವೇದವರ್ಧನ ತೀರ್ಥರ ಮಾರ್ಗದರ್ಶನದಲ್ಲಿ ಅಪರೂಪದ ಋಕ್ ಸಂಹಿತ ಯಾಗ ಹಮ್ಮಿಕೊಳ್ಳಲಾಗಿದೆ. ಶ್ರೀಗಳ ಉಪಸ್ಥಿತಿಯಲ್ಲಿ ಯಾಗದ ಯಶಸ್ವಿಗೆ ಪ್ರಾರ್ಥನೆ ನಡೆಯುತ್ತಿದೆ. ಯಾಗಕ್ಕೂ ಮುನ್ನ ಅರಣಿ ಮಂಥನ ನಡೆಸುವ ಮೂಲಕ ವೈದಿಕರು ಧಾರ್ಮಿಕ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಿದ್ದಾರೆ. ಉಡುಪಿ ಜಿಲ್ಲೆಯ ಪಡುಬಿದ್ರಿಯ ಹೆಜಮಾಡಿ ಟೋಲ್ ಗೇಟ್ ಬಳಿ ಅಗ್ನಿ ಅವಘಡ ಸಂಭವಿಸಿದೆ. ಟ್ರಾನ್ಸ್ಫಾರ್ಮರ್ನಿಂದ ಹಾರಿದ ಕಿಡಿಯಿಂದ ಟೈರ್ ಪಂಚರ್ ಅಂಗಡಿಗೆ ಬೆಂಕಿ ತಗುಲಿ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬೆಂಕಿಯ ತೀವ್ರತೆಯಿಂದ ಹೊಗೆ ಆಕಾಶಕ್ಕೇರಿದ್ರೆ ಸುತ್ತಮುತ್ತಲಿನ ಗಿಡಮರಗಳಿಗೂ ಹಾನಿಯಾಗಿದೆ. ಸ್ಥಳೀಯರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು ಬಿಸಿಲಿನ ತೀವ್ರತೆಯಿಂದ ಬೆಂಕಿ ನಿಯಂತ್ರಣಕ್ಕೆ ತರಲು ಸಾಕಷ್ಟು ಸಮಯ ತೆಗೆದುಕೊಂಡಿದೆ. ವಿಜಯಪುರ ಜಿಲ್ಲೆಯ ಕತ್ನಳ್ಳಿ ಗ್ರಾಮದಲ್ಲಿ ಯುಗಾದಿ ಪ್ರಯುಕ್ತ ಶ್ರೀ ಗುರುಚಕ್ರವರ್ತಿ ಸದಾಶಿವಯ್ಯನ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯ ಅಂಗವಾಗಿ ಪೀಠಾಧಿಪತಿ ಶಿವಯ್ಯ ಮಹಾಸ್ವಾಮೀಜಿ ಪರಂಪರೆಯಂತೆ ಭವಿಷ್ಯವಾಣಿ ನುಡಿದ್ರು. ಶೂನಾಕ ತತ್ವಗಳ ಮೂಲಕ ಶುದ್ಧತೆ, ನಂಬಿಕೆ, ಕರ್ತವ್ಯ ಒಟ್ಟಾಗಿ ಜಗತ್ತಿನ ಉದ್ಧಾರಕ್ಕೆ ಅಗತ್ಯ ಎಂದರು. ಕಾವಿ, ಖಾದಿ, ಖಾಕಿ ಸೇರಿದಂತೆ ಹಲವು ಬಣ್ಣಗಳ ನಡುವೆ ಗದ್ದಲ ಹೆಚ್ಚಾಗಲಿದೆ ಅಂತ ಸೂಚಿಸಿದ್ರು. ಯುದ್ಧದ ಪರಿಸ್ಥಿತಿಯಲ್ಲಿ ಎಲ್ಲೆಡೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು. ಮಳೆಗಾಲದಲ್ಲಿ ಅತಿವೃಷ್ಟಿ, ಅಲ್ಪವೃಷ್ಟಿ ಸೇರಿದಂತೆ ವಿವಿಧ ರೀತಿಯ ಮಳೆ ಸಂಭವಿಸುವುದಾಗಿ ಹೇಳಿದ ಸ್ವಾಮೀಜಿ ಅಹಂಕಾರ ತೊರೆದು ಸೌಹಾರ್ದತೆಯಿಂದ ಬದುಕಬೇಕೆಂದು ಸಂದೇಶ ನೀಡಿದರು. ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಾಲ್ಮೀಕಿ ಯುವಕರ ಬಳಗದಿಂದ ಜೋಡೆತ್ತಿನ ಗಾಡಿ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆ ನೋಡಲು ನಾನಾ ಭಾಗಗಳಿಂದ ಸಾವಿರಾರು ಜನರು ಜಮಾಯಿಸಿದ್ರು. ಸ್ಪರ್ಧೆಯಲ್ಲಿ ಭಾಗಿಯಾದ ಎತ್ತುಗಳು ಗಾಡಿ ಎಳೆಯಲು ಮುಂದಾಗ್ತಿದ್ದಂತೆ ಸುತ್ತಲೂ ಸೇರಿದ್ದ ಜನರು ಕೇಕೆ, ಶಿಳ್ಳೆ, ಚಪ್ಪಾಳೆ ತಟ್ಟುತ್ತಾ ಹುರಿದುಂಬಿಸಿದ್ರು. ಎತ್ತುಗಳು ನಾ ಮುಂದು ತಾ ಮುಂದು ಅಂತ ಬಂಡಿ ಎಳೆಯುವ ಮೂಲಕ ನೋಡುಗರ ಕಣ್ಮನವನ್ನ ಸೆಳೆದುಕೊಂಡವು.
ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಸರ್ಕಾರಿ ರಾಗಿ ಖರೀದಿ ಕೇಂದ್ರದ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆಯಲ್ಲಿ ರಾಗಿ ಮಾರಾಟ ಮಾಡಲು ಬಂದ ರೈತರು ಕೇಂದ್ರದ ವೇ ಬ್ರಿಡ್ಜ್ನಲ್ಲಿ ತೂಕದ ವ್ಯತ್ಯಾಸ ಕಂಡು ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಖರೀದಿ ಕೇಂದ್ರದ ವೇ ಬ್ರಿಡ್ಜ್ ಮತ್ತು ಖಾಸಗಿ ವೇ ಬ್ರಿಡ್ಜ್ಗಳಲ್ಲಿ ತೂಕದ ವ್ಯತ್ಯಾಸ ಕಾಣಿಸ್ತಿದೆ ಅಂತ ದೂರಿದ್ದಾರೆ. ಪ್ರತಿಭಟನೆ ಮಾಡಿದ ರೈತರು ಖರೀದಿ ಕೇಂದ್ರದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಗ್ಯಾಸ್ ಕೊರತೆ ಆತಂಕದ ನಡುವೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಗೊಂದಲ ಉಂಟಾಗಿದೆ. ಮಂಜುನಾಥ್ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ ವಿತರಣೆ ವೇಳೆ ನೂರಾರು ಮಂದಿ ಏಕಾಏಕಿ ಮುಗಿಬಿದ್ದ ಪರಿಣಾಮ ನೂಕಾಟ ತಳ್ಳಾಟ ನಡೆದಿದೆ. ಗ್ಯಾಸ್ ಸಿಗಲ್ಲ ಎಂಬ ಭೀತಿಯಿಂದ ಲಾರಿಯನ್ನ ಸುತ್ತುವರೆದ ಜನರು ವಿತರಣೆ ಅಸ್ತವ್ಯಸ್ತಗೊಳಿಸಿದರು. ಪೊಲೀಸರ ಸೂಚನೆ ಮೇರೆಗೆ ಗ್ಯಾಸ್ ಲಾರಿಯನ್ನ ಠಾಣೆಗೆ ಸ್ಥಳಾಂತರಿಸಿ ಬಳಿಕ ಪೊಲೀಸರ ಸಮ್ಮುಖದಲ್ಲಿ ಸಾಲಿನಲ್ಲಿ ನಿಂತವರಿಗೆ ಸಿಲಿಂಡರ್ ವಿತರಣೆ ಮಾಡಲಾಯಿತು.